ಮತ್ತೊಂದು ಮಿನಿ ವ್ಲಾಗ್. ಇದೊಂದು ನಂದು ಈವ್ನಿಂಗ್ ರೊಟೀನ್ ಆಗಿರುತ್ತೆ. ಸಂಜೆ ಅಂತೂ ಬ್ಯೂಟಿಫುಲ್ ಸನ್ಸೆಟ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಹೊಲದಲ್ಲೇ ಮೆಣಸಿನ್ಕಾಯಿ ಎಲ್ಲ ಬೆಳೆದಿದ್ದೀವಿ ಅಂತ. ಸೊ ಅದನ್ನೆಲ್ಲ ಒಣಗಾಕಿದ್ವಲ್ಲ, ಅದು ಇನ್ನೇನು ಇಬ್ಬನಿ ಬಿದ್ದುಬಿಟ್ರೆ ಎಲ್ಲ ವೈಟ್ ಆಗುತ್ತೆ ಅಂತ ಎಲ್ಲ ಎತ್ತಿಡೋಣ ಅಂತ ಹೋಗಿದ್ವಿ ನಾನು ಅಮ್ಮ. ಅದಾದಮೇಲೆ ನಾನು ತುಂಬ ವರ್ಷಗಳಿಂದನೂ ಅಷ್ಟೇ, ಆಲ್ಮೋಸ್ಟ್ 1 ಇಯರಿಂದನೂ ಮಿನಿಮಲಿಸ್ಟ್ ಫೇಸ್ ಸೆರಮ್ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಇದೆ. ಮತ್ತು ಈಗ ಸೆಟಾಫಿಲ್ ಕ್ಲಿನ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಆ್ಯಕ್ನಿ ಪ್ರೋನು ಮತ್ತು ಓಪನ್ ಫೋರ್ ಸ್ಕಿನ್ ಇರುತ್ತಲ್ಲ, ಅವರು ಮಿನಿಮಲಿಸ್ಟ್ ಫೇಸ್ ಸೆರಮ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಅದಾದಮೇಲೆ ನನಗೆ ಯಾಕೋ ಫೇಸ್ ಎಲ್ಲ ತುಂಬ ಟ್ಯಾನ್ ಆಗಿದೆ ಅನಿಸ್ತಾ ಇತ್ತು. ನನಗೆ ಯಾವಾಗೆಲ್ಲ ಫೇಸ್ ಟ್ಯಾನ್ ಆಗಿದೆ ಅನಿಸ್ತಿತ್ತೋ ಆವಾಗೆಲ್ಲ ನಾನು ಅಕ್ಕಿ ಹಿಟ್ಟು ಮತ್ತು ಮೊಸರು ಎರಡನ್ನೂ ಮಿಕ್ಸ್ ಮಾಡಿ ಈ ಕ್ರೀಮಿ ಟೆಕ್ಸ್ಚರ್ ಥರ ಬರುತ್ತೆ. ಸೊ ಅದನ್ನು ಪ್ಯಾಕ್ ಥರ ಅಪ್ಲೈ ಮಾಡ್ತೀನಿ. ಅಂದರೆ ನಂಗೆ ಗೊತ್ತಾಗುತ್ತೆ ಯಾವಾಗ ನಂದು ಟ್ಯಾನ್ ಆಗಿದೆ ಅಂತ. ಸೊ ಇದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ, ಬೇಕಂದರೆ ಟ್ರೈ ಮಾಡ್ಬೋದು. ಹಾಗೆ ನೈಟ್ ಊಟಕ್ಕೆ ನಾನು ಚಪಾತಿ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೆ. ಸೊ ಲೈಟಾಗೇ ಇರಲಿ ಅಂತ. ನನಗೆ ನೈಟ್ ಟೈಮೆಲ್ಲ ಅಷ್ಟೊಂದು ಹೆವಿ ಫುಡ್ ಇಷ್ಟ ಆಗಲ್ಲ ಅಂತ ಲೈಟಾಗಿ ಚಪಾತಿ ಮಾಡಿಕೊಂಡು ನುಗ್ಗೆ ಸೊಪ್ಪಿನ ಪಲ್ಯ. ನುಗ್ಗೆ ಸೊಪ್ಪಂತೂ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ನೀವು ನಂಬಲ್ಲ, ನನಗೆ ಬ್ಲಡ್ ತುಂಬ ಕಮ್ಮಿ ಇತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ನಾನು 6 to 7 ಮಂತ್ಸ್ ಇರಬೇಕಾದ್ರೆ 3rd ಟ್ರೈಮಿಸ್ಟರ್ ಆಲ್ಮೋಸ್ಟು ಡಾಕ್ಟರ್ ನಂಗೆ ಸಜೆಸ್ಟ್ ಮಾಡಿದ್ರು ನುಗ್ಗೆ ಸೊಪ್ಪು ತಿನ್ನಿ ಜಾಸ್ತಿ ಅಂತ. ನಾನು ವಾರದಲ್ಲಿ ಆಲ್ಮೋಸ್ಟ್ 3 ಇಂದ 4 ದಿನ ನುಗ್ಗೆ ಸೊಪ್ಪು ಬಳಸ್ತಾ ಇದ್ದೆ. ಎಷ್ಟು ಚೆನ್ನಾಗಿ ನಂದು ಬೇಗ ಬ್ಲಡ್ ಇನ್ಕ್ರೀಸ್ ಆಯ್ತು ಗೊತ್ತಾ. ನೀವು ಕೂಡ ಬ್ಲಡ್ ಕಮ್ಮಿ ಇದ್ದರೆ ಮತ್ತು ಶುಗರ್ ಪೇಷಂಟ್ ಮನೇಲಿದ್ದಾರೆ ಅಂದರೆ ಡೆಫಿನೆಟ್ಲಿ ನುಗ್ಗೆ ಸೊಪ್ಪು ಜಾಸ್ತಿ ಬೆಳೆಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.